ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಚರಿತ್ರೆ ಮತ್ತು ವ್ಯಕ್ತಿತ್ವ ಎಷ್ಟೇ ಶುದ್ಧವಾಗಿದ್ದರೂ ತಪ್ಪು ಹುಡುಕಲು ಬಯಸುವವರು ಕಲೆಗಳ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ. ಗೊತ್ತಾಯ್ತಾ? ತಪ್ಪು ಹುಡುಕಬೇಕು ಅಂದರೆ ಒಬ್ಬ ಮನುಷ್ಯನಲ್ಲಿ ತಪ್ಪು ಹುಡುಕ್ತಲೇ ಇರ್ಬೋದು. ಗೊತ್ತಾಯ್ತಾ? ತಪ್ಪೇ ಹುಡುಕೋದಲ್ಲ, ಅವನ ವ್ಯಕ್ತಿತ್ವ ಚೆನ್ನಾಗಿರೋದನ್ನು ನಾವು ಹುಡುಕಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಭಾರತದ ಪ್ರಮುಖ ದೇವಾಲಯಗಳು ಯಾವ್ಯಾವ, ಉತ್ತರ ಭಾರತದಲ್ಲಿ ಯಾವುದಿದೆ, ಪೂರ್ವ ಭಾರತದಲ್ಲಿ ಯಾವುದಿದೆ, ಪಶ್ಚಿಮ ಭಾರತದಲ್ಲಿ ಯಾವುದಿದೆ, ದಕ್ಷಿಣ ಭಾರತದಲ್ಲಿ ಯಾವುದಿದೆ ದೇವಾಲಯಗಳು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನಾವು ಇವಾಗ ಉತ್ತರ ಭಾರತದಲ್ಲಿರೋದು ವೈಷ್ಣವಿ ದೇವಾಲಯ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಅಮರನಾಥ ಗುಹಾ ದೇವಾಲಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೆ. ಅದನ್ನು ಸ್ವರ್ಣ ಮಂದಿರ, ಹರಿಮಂದಿರ ಸಾಹಿಬ್ ಅಂದರೆ ಪಂಜಾಬ್ನಲ್ಲಿದೆ. ಅಕ್ಷರಧಾಮ ದೇವಾಲಯ ನವದೆಹಲಿಯಲ್ಲಿದೆ. ಲೋಟಸ್ ಟೆಂಪಲ್ ಬಹಾಯಿ ದೇವಾಲಯ ನವದೆಹಲಿಯಲ್ಲಿದೆ. ಬದ್ರಿನಾಥ ದೇವಾಲಯ ಉತ್ತರಾಖಂಡದಲ್ಲಿದೆ. ಕೇದಾರ್ನಾಥ್ ದೇವಾಲಯ ಉತ್ತರಾಖಂಡದಲ್ಲಿದೆ. ಗಂಗೋತ್ರಿ ದೇವಾಲಯ ಉತ್ತರಾಖಂಡದಲ್ಲಿದೆ. ಯಮುನೋತ್ರಿ ದೇವಾಲಯ ಉತ್ತರಾಖಂಡದಲ್ಲಿದೆ. ಕಾಶಿ ವಿಶ್ವನಾಥ ದೇವಾಲಯ ಉತ್ತರ ಪ್ರದೇಶದಲ್ಲಿದೆ. ಶ್ರೀರಾಮ ಮಂದಿರ ಅಯೋಧ್ಯ ಉತ್ತರ ಪ್ರದೇಶದಲ್ಲಿದೆ. ಬಂಕೆ ಬಿಹಾರಿ ದೇವಾಲಯ ಬೃಂದಾವನ ಉತ್ತರ ಪ್ರದೇಶದಲ್ಲಿದೆ. ಪಶ್ಚಿಮ ಬಂದಾರಿ ಮಂದಿರ ಬೃಂದಾವನ ಉತ್ತರ ಪ್ರದೇಶದಲ್ಲಿದೆ. ಬ್ರಹ್ಮ ದೇವಾಲಯ ಪುಷ್ಕರ್ ರಾಜಸ್ಥಾನದಲ್ಲಿದೆ. ಕರ್ಣಿ ಮಾತಾ ದೇವಾಲಯ ದೇಶ್ನೋಕ್ ರಾಜಸ್ಥಾನ. ಖಾಟು ಶ್ಯಾಮ್ ಜಿ ದೇವಾಲಯ ರಾಜಸ್ಥಾನದಲ್ಲಿದೆ. ದಿಲ್ಪಾರ್ ಜೈನ ದೇವಾಲಯ ರಾಜಸ್ಥಾನದಲ್ಲಿ. ಇದು ಉತ್ತರ ಭಾರತದಲ್ಲಿನ ದೇವಸ್ಥಾನಗಳು. ಇವಾಗ ಪೂರ್ವ ಭಾರತದಲ್ಲಿ ಯಾವಿದೆ? ಕೋನಾರ್ಕ್ ಸೂರ್ಯ ದೇವಾಲಯ ಒಡಿಶಾದಲ್ಲಿದೆ. ಜಗನ್ನಾಥ ದೇವಾಲಯ ಪುರಿ ಒಡಿಶಾದಲ್ಲಿದೆ. ಲಿಂಗರಾಜ ದೇವಾಲಯ ಒಡಿಶಾದಲ್ಲಿದೆ. ಕಾಮಾಖ್ಯಾ ದೇವಿ ದೇವಾಲಯ ಅಸ್ಸಾಂನಲ್ಲಿದೆ. ದಕ್ಷಿಣೇಶ್ವರ ಕಾಳಿ ದೇವಾಲಯ ಪಶ್ಚಿಮ ಬಂಗಾಳದಲ್ಲಿ. ಕಾಳಿಘಾಟ್ ದೇವಾಲಯ ಪಶ್ಚಿಮ ಬಂಗಾಳದಲ್ಲಿದೆ. ಬಾಬಾ ವೈದ್ಯನಾಥ್ ಧಾಮ್ ಜಾರ್ಖಂಡ್ನಲ್ಲಿದೆ. ಮಹಾಬೋಧಿ ದೇವಾಲಯ ಬಿಹಾರ್ನಲ್ಲಿದೆ. ನೋಡಿ, ಇವನ್ನೆಲ್ಲ ನಾವು ತಿಳ್ಕೋಬೇಕು. ಇವಾಗ ಪಶ್ಚಿಮ ಭಾರತದಲ್ಲಿ ಇರೋ ದೇವಾಲಯ ಇದು. ಸೋಮನಾಥ್ ದೇವಾಲಯ ಗುಜರಾತ್ನಲ್ಲಿದೆ. ದ್ವಾರಕಾಧೀಶ ದೇವಾಲಯ ಗುಜರಾತ್ನಲ್ಲಿದೆ. ಅಂಬಾಜಿ ದೇವಾಲಯ ಗುಜರಾತ್ನಲ್ಲಿದೆ. ಅಕ್ಷರಧಾಮ ಗಾಂಧಿನಗರ ಗುಜರಾತ್ನಲ್ಲಿದೆ. ಸಿದ್ಧಿವಿನಾಯಕ ದೇವಾಲಯ ಮಹಾರಾಷ್ಟ್ರದಲ್ಲಿದೆ. ಶಿರ್ಡಿ ಸಾಯಿಬಾಬಾ ಮಂದಿರ ಮಹಾರಾಷ್ಟ್ರದಲ್ಲಿದೆ. ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿದೆ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿದೆ. ಭೀಮಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿದೆ. ಶನಿ ಶಿಗ್ನಾಪುರ ಮಹಾರಾಷ್ಟ್ರದಲ್ಲಿದೆ. ಇದು ಪಶ್ಚಿಮ ಭಾರತದಲ್ಲಿರೋ ದೇವಸ್ಥಾನ. ಈಗ ಮಧ್ಯ ಭಾರತದಲ್ಲಿ ಯಾವ್ಯಾವಿದೆ? ಮಹಾಕಾಲೇಶ್ವರ ದೇವಾಲಯ ಮಧ್ಯಪ್ರದೇಶದಲ್ಲಿದೆ. ಓಂಕಾರಶ ದೇವಾಲಯ ಮಧ್ಯಪ್ರದೇಶದಲ್ಲಿದೆ. ಖಜುರಾಹೋ ದೇವಾಲಯ ಸಮೂಹ ಮಧ್ಯಪ್ರದೇಶದಲ್ಲಿದೆ. ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿದೆ. ಸ್ತೂಪ ಪ್ರದೇಶದಲ್ಲಿ, ಇದು ಮಧ್ಯಪ್ರದೇಶದ ಇರೋದಲ್ಲಿನ ದೇವಸ್ಥಾನ. ಈಗ ದಕ್ಷಿಣ ಭಾರತದಲ್ಲಿರೋದು ತಿರುಪತಿ ಬಾಲಾಜಿ ವೆಂಕಟೇಶ್ವರ ಆಂಧ್ರ ಪ್ರದೇಶದಲ್ಲಿದೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದಲ್ಲಿದೆ. ಮೀನಾಕ್ಷಿ ಅಮ್ಮನ್ ದೇವಾಲಯ ತಮಿಳುನಾಡಿನಲ್ಲಿದೆ. ರಾಮೇಶ್ವರಂ ರಾಮನಾಥ ಸ್ವಾಮಿ ತಮಿಳುನಾಡಿನಲ್ಲಿದೆ. ಬೃಹದೀಶ್ವರ ದೇವಾಲಯ ತಂಜಾವೂರು ತಮಿಳುನಾಡಿನಲ್ಲಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ತಮಿಳುನಾಡಿನಲ್ಲಿದೆ. ವಿರೂಪಾಕ್ಷ ದೇವಾಲಯ ಕರ್ನಾಟಕದಲ್ಲಿದೆ. ಗೊಮ್ಮಟೇಶ್ವರ ಶ್ರವಣಬೆಳಗೊಳ ಕರ್ನಾಟಕದಲ್ಲಿದೆ. ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದಲ್ಲಿದೆ. ಶಬರಿಮಲೆ ದೇವಾಲಯ ಕೇರಳದಲ್ಲಿದೆ. ಗುರುವಾಯೂರ್ ದೇವಾಲಯ ಕೇರಳದಲ್ಲಿದೆ. ಇವು ಪ್ರಮುಖವಾದ ದೇವಾಲಯಗಳು. ಅಂದರೆ ನಮ್ಮ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರ ನಾವು ತಿಳ್ಕೊಳ್ಳೇಬೇಕು, ಹೋಗಲೇಬೇಕು. ಈ ದೇವಸ್ಥಾನಗಳಿಗೆ ನಾವು ನೋಡಲೇಬೇಕು. ಗೊತ್ತಾಯ್ತಾ? ನಾವು ಇಂದಿನ ಒಂದು ಚರಿತ್ರೆಯನ್ನು ತಿಳ್ಕೋಬೇಕು. ನಮ್ಮ ಹಿಂದೂ ಧರ್ಮವನ್ನು ನಾವು ಹೇಗೆ ಏನು ಇರುತ್ತೆ ಅಂತ ತಿಳ್ಕೊಂಡಾಗ ಹಿಂದೂ ಧರ್ಮ ಒಂದು ಬಗ್ಗೆ ನಾವು ಪ್ರಚಾರ ಮಾಡಬೇಕು. ಯಾವಾಗಲೂ ಹಿಂದೂ ಧರ್ಮ ನಮ್ಮ ಒಂದು ಸನಾತನ ಧರ್ಮ. ಗೊತ್ತಾಯ್ತಾ? ಇದು ದೇವಾಲಯಗಳು ಕೂಡಿರೋದು. ದೇವಾಲಯಗಳಿಗೆ ಹೋದಾಗ ನಮಗೇನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಎಷ್ಟು ವರ್ಷದ್ದು, ಯಾರಿದ್ರು, ಏನು ಎತ್ತ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಭಾರತದ ಪ್ರಮುಖ ದೇವಾಲಯಗಳ ಬಗ್ಗೆ ನಾವು ತಿಳ್ಕೊಂಡು ಇವಾಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 18/3/2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ. ತಿಥಿ ಚತುರ್ದಶಿ ಬೆಳಗ್ಗೆ 7:40. ನಕ್ಷತ್ರ ಪೂರ್ವಭಾದ್ರ ಬೆಳಗಿನ ಜಾವ 5:22. ಮಳೆ ಪುತ್ರಾಭಾದ್ರ 1ನೇ ಪಾದ. ರಾಹುಕಾಲ 12:32 2:2. ಗುಳಿಕ ಕಾಲ 11:1 12:32.
ಯಮಗಂಡ ಕಾಲ 7:59 9:30. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.